ಹೇ ಸಮ್ ಬ್ಯಾಕ್ ವಿತ್ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋಲಿ ಸೂಪರ್ ಟ್ರೆಂಡ್ ಇಂಡಿಕೇಟರ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸೊ ನಾರ್ಮಲಿ ಎಲ್ಲರೂ ಸೂಪರ್ ಟ್ರೆಂಡ್ ಇಂಡಿಕೇಟರ್ನ ಈ ಡೌನ್ ಆರೋ ಬಂದರೆ ಸೆಲ್ ಮಾಡಬೇಕು ಮತ್ತು ಅಪ್ ಆರೋ ಬಂದರೆ ಬೈ ಮಾಡಬೇಕು ಅಂತ ಮಾಡ್ತಾರೆ. ಬಟ್ ಇಟ್ಸ್ ಕಂಪ್ಲೀಟ್ಲಿ ರಾಂಗ್. ಈ ಥರ ಮಾಡೋದ್ರಿಂದ ಲಾಸ್ ಆಗೋದು 100% ಖಚಿತ. ಸೊ ಇದನ್ನು ಡಿಫ್ರೆಂಟ್ ವೇ ಹೇಗೆ ಯೂಸ್ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ. ಸೊ ಆ್ಯಂಡ್ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಆ್ಯಡ್ ಮಾಡಬೇಕು ಅಂದರೆ ಸ್ಟಡೀಸ್ಗೆ ಹೋಗಿ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಇಲ್ಲಿ ಪೀರಿಯಡ್ ನಾನು 7 ಇಟ್ಕೊತೀನಿ ಮತ್ತು ಮಲ್ಟಿಪ್ಲೇಯರ್ 3 ಇರುತ್ತೆ. ಅಪ್ ಟ್ರೆಂಡ್ಗೆ ಗ್ರೀನ್ ಕಲರ್ ಆ್ಯಂಡ್ ಡೌನ್ ಟ್ರೆಂಡ್ಗೆ ರೆಡ್ ಕಲರ್ ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿರ್ತೀನಿ. ಸೊ ಆ್ಯಂಡ್ ನಾರ್ಮಲಿ ನಾನು ಹೇಳ್ದಂಗೆ ಬೈ ಎಂಟ್ರಿ ಮಾಡಬೇಕು ಅಂದರೆ ನಾರ್ಮಲಿ ಈ ಆ್ಯರೋನ ಎಲ್ಲರೂ ಯೂಸ್ ಮಾಡ್ತಾರೆ. ಇಟ್ಸ್ ಕಂಪ್ಲೀಟ್ಲಿ ರಾಂಗ್. ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ಮಾರ್ಕೆಟ್ ಮಾರ್ನಿಂಗ್ ಓಪನ್ ಆಯಿತು. ಈ ಫಸ್ಟ್ ಕ್ಯಾಂಡಲ್ ಇಟ್ ಸೆಲ್ಫ್ ಇದು ಬುಲ್ಲಿಶ್ ಸಿಗ್ನಲ್ ಅಂತ ತೋರಿಸ್ತು. ನಾವು ಸೆಕೆಂಡ್ ಕ್ಯಾಂಡಲ್ಗೆ ಬೈ ಎಂಟ್ರಿನ ಕೊಡ್ತೀವಿ ಆ್ಯಂಡ್ ಥರ್ಡ್ ಕ್ಯಾಂಡಲ್ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ ಬಿಗ್ ಕ್ಯಾಂಡಲ್ ಬಂದಿದ್ದಕ್ಕೋಸ್ಕರ. ಸೊ ಅಗೇನ್ ಗ್ರೀನ್ ಕ್ಯಾಂಡಲ್ ಹೋಗಿ ಮೇಲೆ ಹೋಗುತ್ತೆ. ಸೊ ಈ ರೀತಿ ಹೇಗೆ ಮಾಡಬಾರ್ದು ಅಂತ ನಿಮ್ಗೆ ಇಲ್ಲಿ ಗೊತ್ತಾಯಿತು ಅಂದ್ಕೊಳ್ತೀನಿ. ಸೊ ನಾವು ಡಿಫ್ರೆಂಟ್ ವೇ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಈ ಗ್ರೀನ್ ಕ್ಯಾಂಡಲ್ ಕಾಣಿಸ್ತಾ ಇದೆಯಲ್ಲ, ಸಾರಿ ಈ ಗ್ರೀನ್ ಲೈನ್ ಇದು ನಮಗೆ ಸಪೋರ್ಟ್ ಮತ್ತು ಈ ರೆಡ್ ಲೈನ್ ರೆಸಿಸ್ಟೆನ್ಸ್ ಲೈನ್ ಥರ ನಾವು ತಗೊಳ್ಳೋದ್ರಿಂದ ನಮಗೆ ಇದು ತುಂಬ ಗುಡ್ ರಿಸಲ್ಟ್ ಕೊಡುತ್ತೆ. ಹೇಗೆ ಅಂತ ನೋಡೋಣ ಬನ್ನಿ. ಸೊ ನೋಡಿ, ಇದು ಇಂಡಿಕೇಶನ್ ಇಲ್ಲಿ ಸೂಪರ್ ಟ್ರೆಂಡ್ ಇಂಡಿಕೇಶನ್ ಏನು ತೋರಿಸ್ತು ಅಂದರೆ ಇದು ಬೈ ಸಿಗ್ನಲ್ನ ಕೊಡುತ್ತೆ. ಸೊ ನಾವಿಲ್ಲಿ ಥರ್ಡ್ ಕ್ಯಾಂಡಲ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಇಲ್ಲೆಲ್ಲೂ ಎಂಟ್ರಿ ಮಾಡಬಾರ್ದು. ನೋಡಿ, ಇಲ್ಲಿ ಈ ಕ್ಯಾಂಡಲ್ ಇದೆಯಲ್ಲ, ಇದು ನಮ್ಮ ಸಪೋರ್ಟ್ ಲೈನ್ ಹತ್ರ ಸ್ವಲ್ಪ ರಿಜೆಕ್ಷನ್ನ ಕೊಡ್ತು. ಅದರಿಂದ ನಮಗೆ ಕನ್ಫರ್ಮೇಷನ್ ಅಂದರೆ ಬೈಯಿಂಗ್ ಪ್ರೆಷರ್ ತುಂಬ ಇರುತ್ತೆ ಅಂತ. ಸೊ ಇಲ್ಲಿ ನಾವು ಎಂಟ್ರಿ ಕೊಡೋದ್ರಿಂದ ನಮ್ಮ ಪ್ರಾಫಿಟ್ ಇಲ್ಲಿ ಎಲ್ಲಾದರೂ ಬುಕ್ ಮಾಡ್ಕೊಬೋದು. ಆಲ್ಮೋಸ್ಟ್ 100 to 200 ಪಾಯಿಂಟ್ಸ್ ನಾವು ಬುಕ್ ಮಾಡ್ಕೊಬೋದಾಗಿರುತ್ತೆ. ಆ್ಯಂಡ್ ಬಿಯರಿಶ್ ಸೈಡ್ ಅಂದರೆ ಡೌನ್ ಸೈಡ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ನೋಡಿ, ಮಾರ್ಕೆಟ್ ಇಲ್ಲಿ ಅಪ್ವರ್ಡ್ ಮೂಮೆಂಟ್ನ ಕೊಡುತ್ತೆ. ಸೊ ಎಕ್ಸಾಕ್ಟ್ಲಿ ಹಿಯರ್, ಸಾರಿ ಇಲ್ಲಿ ಈ ಆರೋ ತೋರಿಸುತ್ತೆ ಡೌನ್ಗೆ ಮಾರ್ಕೆಟ್ ಹೋಗುತ್ತೆ ಅಂತ, ಅಂದರೆ ಸೂಪರ್ ಟ್ರೆಂಡ್ ಇಂಡಿಕೇಶನ್ ಡೌನ್ ಸೈಡ್ಗೆ ಅಂತ ಇಲ್ಲಿ ತೋರಿಸುತ್ತೆ. ಇಲ್ಲೆಲ್ಲೂ ನಾವು ಎಂಟ್ರಿ ಕೊಡೋಕ್ಕಾಗಲ್ಲ, ಏಕೆಂದರೆ ನಮ್ಮ ಸಪೋರ್ಟ್ ಲೈನ್ ಇಲ್ಲಿದೆ. ಸೊ ನೋಡಿ, ಈ ಕ್ಯಾಂಡಲ್ ಹತ್ರ ಇಲ್ಲಿ ರಿಜೆಕ್ಷನ್ ತೋರಿಸ್ತು. ಈ ರೆಡ್ ಕ್ಯಾಂಡಲ್ ಇದೆಯಲ್ಲ, ಇಲ್ಲಿ ರಿಜೆಕ್ಷನ್ ಸ್ವಲ್ಪ ಮಟ್ಟಿಗೆ ತೋರಿಸುತ್ತೆ. ಸೊ ನಾವು ಇನ್ಸ್ಟೆಡ್ ಆಫ್ ಇಲ್ಲೆಲ್ಲಾದರೂ ಬೈ ಮಾಡೋದ್ರಿಂದ ನಮಗೆ ಲಾಸ್ ಆಗೋದು ಕನ್ಫರ್ಮ್, ಅಂದರೆ ನಮಗೆ ಕ್ಲಿಯರ್ ಇಂಡಿಕೇಶನ್ ಸಿಕ್ಕಿರೋಲ್ಲ. ಸೊ ಇಲ್ಲಿ ಸ್ವಲ್ಪ ರಿಜೆಕ್ಷನ್ ಇರೋದ್ರಿಂದ ನಾವು ಇಲ್ಲಿ ಸೆಲ್ ಮಾಡೋದ್ರಿಂದ ನಮಗೆ ಪ್ರಾಫಿಟ್ ಇಲ್ಲಿವರೆಗೂ ನಾವು ಪ್ರಾಫಿಟ್ ಬುಕ್ ಮಾಡ್ಕೊಬೋದು. ಸೊ ಈ ರೀತಿ ನಾವು ಡಿಫ್ರೆಂಟ್, ಅಂದರೆ ನಾರ್ಮಲಿ ಎಲ್ಲರೂ ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಟ್ರೇಡ್ ಮಾಡೋದ್ರಿಂದ ನಮ್ಮ ಪ್ರಾಫಿಟ್ಗಳು ಉತ್ತಮವಾಗಿರುತ್ತೆ. ನೋಡಿ, ಇಲ್ಲಿ ಬೈ ಸಿಗ್ನಲ್ ಎಂಟ್ರಿ ಕೊಡ್ತು ಸೇಮ್ ವೇ. ಸೊ ಇಲ್ಲೆಲ್ಲೂ ನಮಗೆ ಕ್ಲಿಯರ್ ಇಂಡಿಕೇಶನ್ ಕೊಟ್ಟಿರಲ್ಲ. ಸೊ ಇಲ್ಲಿ ಬುಲಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್, ಇನ್ ಕೇಸ್ ಇಲ್ಲಿ ಮಿಸ್ ಆಯಿತು ಅಂದರೆ ಇಲ್ಲಿ ಮತ್ತೆ ಬುಲಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಮತ್ತು ಕ್ಲಿಯರ್ ಡೌನ್ ಸೈಡ್ ರಿಜೆಕ್ಷನ್ ಇರೋದ್ರಿಂದ ನಮಗೆ ಬೈ ಎಂಟ್ರಿ ಮತ್ತೆ ಸಿಗುತ್ತೆ. ಸೇಮ್ ವೇ, ಓಕೆ, ಸೇಮ್ ವೇ ಇಲ್ಲಿ. ಸೊ ನೋಡಿ, ಇಲ್ಲಿ ಕ್ಲಿಯರ್ ರಿಜೆಕ್ಷನ್ ಕೊಟ್ಟಿದೆ ಡೌನ್ ಸೈಡ್ಗೆ. ನಾವು ಈಸಿಯಾಗಿ ಬೈ ಎಂಟ್ರಿನ ಕೊಡ್ಬೋದು. ಸ್ಟಾಪ್ ಲಾಸ್ ಇಲ್ಲೆಲ್ಲರೂ ಇಟ್ಕೊಂಡು ನಾವು ಸ್ಟಾಪ್ ಲಾಸ್ನ ಬುಕಿಂಗ್ ಮಾಡ್ಬೋದು. ಸೊ ಇಲ್ಲಿ ನಮ್ಮ ಟಾರ್ಗೆಟ್ ಇಲ್ಲಿವರೆಗೂ ನಮಗೆ ಟಾರ್ಗೆಟ್ ಸಿಗುತ್ತೆ. ಈ ರೀತಿ ನಾವು ಡಿಫ್ರೆಂಟಾಗಿ ಟ್ರೇಡ್ ಮಾಡೋದ್ರಿಂದ ನಮ್ಮ ಪ್ರಾಫಿಟ್ ಇನ್ನಷ್ಟು ಹೆಚ್ಚಾಗುತ್ತೆ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.